ಒಗ್ಗೂಡೋಣ ಅನ್ನುವಂತಹ ಹೇಳಿಕೆಯನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆಲಮಟ್ಟಿ ಡ್ಯಾಮ್ ಎತ್ತರವನ್ನು ಹೆಚ್ಚಳ ಮಾಡುವಂತಹ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಮಹಾರಾಷ್ಟ್ರ ಸರ್ಕಾರ ನೀವು ಎತ್ತರವನ್ನು ಹೆಚ್ಚು ಮಾಡಬೇಡಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು. ಯಾಕಂತಂದರೆ ಏನು 519 ಆಲಮಟ್ಟಿಯ ಎತ್ತರ 519 ಮೀಟರ್ನಿಂದ 524 ಮೀಟರ್ವರೆಗೆ ಎತ್ತರವನ್ನು ಹೆಚ್ಚಿಸುವುದರ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ. ಯಾಕಂತಂದರೆ ರೈತರು ಈಗಾಗಲೇ ಕೃಷ್ಣಾ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿರುವಂತಹ ರೈತರಿಗೆ ಉಪಯೋಗವಾಗಲಿ ಅನ್ನುವಂತಹ ಯೋಜನೆಯೊಂದಿಗೆ 519 ಇದ್ದದ್ದು 524 ಅಡಿಗಳಷ್ಟು ಅಂದರೆ ಮೀಟರ್ನಷ್ಟು ಏರಿಕೆ ಅಂದರೆ ಹೆಚ್ಚಳವನ್ನು ಅಂದರೆ ಅದರ ಏನು ಹೈಟ್ ಇದೆಯಲ್ಲ ಅದರ ಹೈಟನ್ನು ಹೆಚ್ಚಿಸುವಂತಹ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಮಹಾರಾಷ್ಟ್ರ ಸರ್ಕಾರ ಇದಕ್ಕೆ ಆಸ್ಪದವನ್ನು ಕೊಡ್ತಾ ಇಲ್ಲ. ಅಂದರೆ ಆಗ್ರಹ ಅಂದರೆ ಇದನ್ನು ವಿರೋಧ ಮಾಡ್ತಾ ಇದೆ. ಯಾಕೆ ವಿರೋಧ ಮಾಡ್ತಾ ಇದೆ ಅಂತಂದರೆ ಮಹಾರಾಷ್ಟ್ರದ ಕೊಲ್ಲಾಪುರ ನೀವೇನಾದರೂ ಹೆಚ್ಚು ಮಾಡಿದ್ರಿ ಅಂತಂದರೆ ಈ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು ಹೆಚ್ಚು ಮಾಡಿದ್ರಿ ಅಂತಂದರೆ ಎಷ್ಟು 19, 20, 21, 22, 23, 24 5ರಿಂದ 6 ಮೀಟರ್ನಷ್ಟು ಹೆಚ್ಚು ಮಾಡಿದ್ರೆ ನಮ್ಮ ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲೆಗಳು ಮುಳುಗಡೆಯಾಗತ್ತೆ. ಪ್ರವಾಹದ ಸಂದರ್ಭದಲ್ಲಿ ಅಥವಾ ಈ ಮಳೆಗಾಲ ಸಂದರ್ಭದಲ್ಲಿ ಪ್ರವಾಹ ಭೀತಿ ಶುರುವಾಗತ್ತಿನ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ 3 ತಿಂಗಳು 3 ರಾಜ್ಯಗಳು ಅಂದರೆ 3 ಜಿಲ್ಲೆಗಳು ಮಹಾರಾಷ್ಟ್ರದ 3 ಜಿಲ್ಲೆಗಳು ನೀರಲ್ಲಿ ಮುಳುಗಿ ಹೋಗ್ಬಿಡತ್ತೆ, ಸಂಪೂರ್ಣವಾಗಿ ಮುಳುಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು ಹೆಚ್ಚಳ ಮಾಡಬಾರದು ಅನ್ನುವಂತಹ ಆಗ್ರಹವನ್ನು ದೇವೇಂದ್ರ ಫಡ್ನವೀಸ್ ಅವರು ಮಾಡಿದ್ದಾರೆ. ಅಲ್ಲ ನಿಮಗೆ ನಿಮ್ಮ ಈ ರಾಜ್ಯಗಳು ಮುಳುಗ್ತಾ ಅಂದರೆ ಈ ಜಿಲ್ಲೆಗಳು ಮುಳುಗ್ತಾ ಇದ್ದಾವಂತಂದರೆ ಕರ್ನಾಟಕ ಕೊಟ್ಬಿಡಿ, ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಬಿಡ್ತೀವಿ. ನೀವೆಂಗೆ ಹೇಳ್ತಿರಲ್ಲ ಬೆಳಗಾವಿ ನಮ್ಮದು ಅಂತ ಹೇಳ್ತಿರಲ್ಲ. ಸೊ ಹಾಗೆ ನಿಮ್ಮ ಜಿಲ್ಲೆಗಳು ಮುಳುಗ್ತಾ ಇದ್ದಾವಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಬೇಕಿದ್ದನ್ನು. ಹಾಗಾದರೆ ನಿಮ್ಮದು ಸಾಂಗ್ಲಿ, ಮಿರಜ್, ಕೊಲ್ಲಾಪುರ ಇದಾವಲ್ಲ ಅವೆಲ್ಲ ನಮ್ಮ ಕರ್ನಾಟಕ ಕೊಟ್ಬಿಡಿ, ನಾವು ಮೇಂಟೈನ್ ಮಾಡ್ಕೊಂಡು ಬಿಡ್ತೀವಿ ಅಂತ ಹೇಳಬೇಕು. ಆದರೆ ಇದಕ್ಕೂ ಕೂಡ ಅಡ್ಡಗಾಲ ಹಾಕ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಅದೇ ಏನು ಹೇಳಿದಾರಂತ ನೋಡ್ತಾ ಹೋಗೋದಾದರೆ ಆಲಮಟ್ಟಿ ಅಣೆಕಟ್ಟು ಎತ್ತರಿಸಿ ಕೃಷ್ಣಾ ನದಿಯಲ್ಲಿ ರಾಜ್ಯದ ಪಾಲಿನ ನೀರನ್ನು ಬಳಕೆ ಮಾಡಿಕೊಳ್ಳುವಂತಹ ಉದ್ದೇಶಕ್ಕೆ ಪೂರಕವಾಗಿ ನ್ಯಾಯಾಧಿಕರಣದ ಅಂತಿಮ ತೀರ್ಪಿನ ಗ್ಯಾಜೆಟ್ ಅಧಿಸೂಚನೆಗೆ ಕೇಂದ್ರದ ಮನವೊಲಿಸುವುದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸ್ತಾ ಇರುವ ಹಂತದಲ್ಲೇ ನೆರೆಯ ಮಹಾರಾಷ್ಟ್ರ ಗಂಭೀರ ತಕರಾರು ತೆಗೆದಿದೆ. ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು 519 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸಿದರೆ ನದಿ ಪಾತ್ರದ ಗಡಿ ಜಿಲ್ಲೆಗಳಾಗಿರುವಂತಹ ಸಾಂಗ್ಲಿ ಮತ್ತು ಕೊಲ್ಲಾಪುರದಲ್ಲಿ ಪ್ರವಾಹದ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಈ ಪ್ರಸ್ತಾಪವನ್ನು ಕೈ ಬಿಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದಂತಹ ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೃಷ್ಣಾ ನ್ಯಾಯಮಂಡಳಿ ಅಂತಿಮ ತೀರ್ಪಿನ ಗೆಜೆಟ್ ಅಧಿಸೂಚನೆ ಹೊರಡಿಸುವಂತೆ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಜಲಶಕ್ತಿ ಸಚಿವರ ಮೇಲೆ ಒತ್ತಡ ತೀವ್ರಗೊಳಿಸುವ ನಿರ್ಧರಿಸಲಾಗಿದೆ. ನಾಡಿನ ಮತ್ತು ರಾಜ್ಯದ ಹಿತದೃಷ್ಟಿಯಿಂದಾಗಿ ಕೇಂದ್ರದಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಎಲ್ಲ ಸಚಿವರು ಹಾಗೂ ಸಂಸದರು ಪಕ್ಷಾತೀತವಾಗಿ ಒಗ್ಗೂಡಬೇಕು. ಈಗೇನು ರಾಜ್ಯದ ಅಂದರೆ ಈ ಒಂದು ಹೈಟ್ ಹೆಚ್ಚಳ ಮಾಡಿದ್ರೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ನೀರಿನ ಹರಿವು ಅಂದರೆ ನೀರು ನಮಗೆ ಯೂಸ್ ಆಗುತ್ತೆ. ಕೃಷ್ಣಾ ನದಿಗೆ ನೀರು ನಮಗೆ ಯೂಸ್ ಆಗುತ್ತೆ. ನಾವು ಮಹಾರಾಷ್ಟ್ರದವರ ಕಡೆಗೆ ಇದೇನಾಗಿದೆ ಅಂತಂದರೆ ಮಳೆಗಾಲದಲ್ಲಿ ಆಲಮಟ್ಟಿ ಜಲಾಶಯದಿಂದ ನೀರನ್ನು ಒಳಗಡೆ ಬಿಡೋದಿಲ್ಲ. ಇಲ್ಲಿ ಮಳೆಗಾಲದಲ್ಲಿ ಮಹಾರಾಷ್ಟ್ರಕ್ಕೆ ಇಫೆಕ್ಟ್ ಆಗದೆ ಬೇಸಿಗೆಗಾಲದಲ್ಲಿ ಕರ್ನಾಟಕಕ್ಕೆ ಇಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಸಿಗೆಗಾಲದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿರುವಂತಹ ಜಿಲ್ಲೆಗಳಾಗಿರುವಂತಹ ಬೆಳಗಾವಿ ಆಗಿರಬಹುದು, ವಿಜಯಪುರ ಆಗಿರಬಹುದು ಅಥವಾ ಬಾಗಲಕೋಟೆ ಈ ಜಿಲ್ಲೆಗಳಿಗೆ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಹಾಹಾಕಾರ ಶುರುವಾಗುತ್ತೆ. ಬೇಸಿಗೆಯಲ್ಲಿ ನದಿ ನೀರು ಬತ್ತಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಕೊಯ್ನಾ ಜಲಾಶಯದಿಂದ ಮೇಲೆ ಇರುವಂತಹ ಕೊಯ್ನಾ ಜಲಾಶಯದಿಂದ ನೀರನ್ನು ಬಿಡೋದಿಲ್ಲ ಮಹಾರಾಷ್ಟ್ರದವರು. ಅದಕ್ಕೋಸ್ಕರ ನಾವು ಹೈಟನ್ನು ಹೆಚ್ಚಳ ಮಾಡಬೇಕು. ಏನು 519 ಇದ್ದದ್ದು 519 ಮೀಟರ್ ಇದ್ದದ್ದು 524 ಮೀಟರ್ವರೆಗೆ ನಾವೇನಾದರೂ ಹೆಚ್ಚಳ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಬೇಸಿಗೆಗಾಲದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಅನುಕೂಲವಾಗುವಂತಹ ನೀರು ನಮಗೆ ಸಿಗತ್ತೆ. ಅದಕ್ಕೋಸ್ಕರ ನಾವು ಹೈಟನ್ನು ಮಾಡ್ತಾ ಇದ್ದೀವಿ. ಆದರೆ ಮಹಾರಾಷ್ಟ್ರ ಸರ್ಕಾರ ಏನು ಮಾಡತ್ತಂತಂದರೆ ಇಲ್ಲ ನಮಗೆ ಮಳೆಗಾಲದಲ್ಲಿ 2 ಜಿಲ್ಲೆಗಳು ಮುಳುಗಡೆಯಾಗತ್ತೆ, ಅದಕ್ಕೋಸ್ಕರ ನಾವು ಈ ಹೈಟನ್ನು ಹೆಚ್ಚಳ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಮಹಾರಾಷ್ಟ್ರ ಸರ್ಕಾರ ತಕರಾರು ತೆಗಿತಾ ಇದೆ. ಹಾಗಾದರೆ ಮಹಾರಾಷ್ಟ್ರ ಸರ್ಕಾರ ತನ್ನಲ್ಲಿ ಇರುವಂತಹ ಕೊಯ್ನಾ ಜಲಾಶಯದಿಂದ ಇಲ್ಲಿ ನೀರು ಬತ್ತಿ ಹೋಗ್ತಾ ಇದ್ದರೆ ನೀರು ಬಿಡಬೇಕು ತಾನೆ, ಕೊಯ್ನಾ ಜಲಾಶಯದಿಂದ ಬಿಡಲ್ಲ. ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರೇ ಆಗಿರಬಹುದು, ಅದು ಐದರ್ BJP ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ರೈತರೆಲ್ಲ ಹೋಗಿ ಈ ಬೇಸಿಗೆ ಟೈಮಲ್ಲಿ ಕೃಷ್ಣಾ ನದಿಯ ತೀರದಲ್ಲಿರುವಂತಹ ಜನರು ಏನು ಮಾಡ್ತಾರೆ ಅಂತಂದರೆ ಬೇಸಿಗೆ ಬಂತಂತಂದರೆ ನದಿ ನೀರು ಬತ್ತಿ ಹೋಯ್ತಂತಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳೇ ರೈತರೆಲ್ಲ ಬಂದು ನಮಗೆ ಮನವಿ ಮಾಡಬೇಕು. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಸರ್ ನಮಗೆ ಮಹಾರಾಷ್ಟ್ರದಿಂದ ನೀರು ಬಿಡ್ತಾ ಇಲ್ಲ, ನೀರು ಬಿಡಿ ಅಂತ. ಆವಾಗ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ಅಂತಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ, ನಮಗೆ ನೀರು ಬಿಡಿ ಅಂತ. ಅಲ್ಲ, ನೀವು ಆಗ್ರಹ ಮಾಡ್ತಾ ಇದ್ರಲ್ಲ ನಿಮ್ಮ 2 ಜಿಲ್ಲೆಗಳು ಮುಳುಗತ್ತೆ ಅಂತ, ಅದೇ ಥರನಾಗಿ ಕರ್ನಾಟಕದಲ್ಲಿ
3 ಜಿಲ್ಲೆಗಳು ಬೇಸಿಗೆಯಿಂದ ಬೇಸಿಗೆಗಾಲದಲ್ಲಿ ಬರಗಾಲಕ್ಕೆ ತುತ್ತಾಗತ್ವೆ. ಅದನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಯೋಚನೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ